ಈ ವರ್ಷ ಯಾರೆಲ್ಲ KCET ಎಕ್ಸಾಮ್ನ ಬರೆದಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ KEA ಕಡೆಯಿಂದ ಗೋಲ್ಡನ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಇದು ನಿಮಗೆ ಲಾಸ್ಟ್ ಚಾನ್ಸ್ ಆಗಿರುತ್ತೆ. ಇದಾದಮೇಲೆ ನಿಮಗೆ ಯಾವುದೇ ರೀತಿಯ ಅವಕಾಶ ಇರೋದಿಲ್ಲ. ಈ ಒಂದು ಕೆಲಸ ನೀವು ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಸಿಗೋ ಕಾಲೇಜ್ಗಿಂತ ಬೆಟರ್ ಕಾಲೇಜ್ನ ನಿಮ್ಮ ಕೌನ್ಸಿಲಿಂಗಲ್ಲಿ ನೀವು ಪಡ್ಕೋಬೋದು. ಆದ್ದರಿಂದ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕೆಂದರೆ KCET ಮುಗಿಯೋ ತನಕ ಕಂಪ್ಲೀಟಾಗಿ ನಾನು ನಿಮಗೆ ಗೈಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮ KCET ಮಾರ್ಕ್ಸು ಜೊತೆಗೆ PUCಯಲ್ಲಿ ಬೋರ್ಡ್ ಮಾರ್ಕ್ಸ್ನ ಮೆನ್ಷನ್ ಮಾಡಿದ್ರೆ ನಿಮ್ಮ ರ್ಯಾಂಕು ಎಷ್ಟು ಬರ್ಬೋದು ಅಂತ ನಾನೇ ಕಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಮಾಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಿಮ್ಮ KCET ಕೌನ್ಸಿಲಿಂಗ್ ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಆಗ್ಬೋದು. ಅದಕ್ಕಿಂತ ಮುಂಚೆ ನಿಮ್ಮ ಪೇರೆಂಟ್ಸ್ಗೆ ಫೀಸ್ ಎಷ್ಟಾಗ್ಬೋದು ಅಂತ ಈಗಲೇ ತಿಳಿಸಿ. ಸೊ ದಟ್ ನಿಮ್ಮ ಅಡ್ಮಿಷನ್ ಟೈಮ್ ತನಕ ಅವರು ಅಮೌಂಟ್ನ ಅರೇಂಜ್ ಮಾಡ್ಕೊತಾರೆ. ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನೋ ನಾಳೆ ಅಷ್ಟರಲ್ಲಿ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ತುಂಬ ಸ್ಟೂಡೆಂಟ್ಸ್ ಯೋಚನೆ ಮಾಡೋದೇನು ಅಂತ ಹೇಳಿದ್ರೆ, ಒಂದೊಳ್ಳೆ ಕಾಲೇಜಲ್ಲಿ CS ಸೀಟ್ ಸಿಗುತ್ತಾ ಸಿಗಲ್ವಾ ಅಂತ. ನಿಮಗೆ ಇನ್ನೂ ಕೂಡ ಒಂದು ಚಾನ್ಸ್ ಇದೆ. May 30th ಕರ್ನಾಟಕದಲ್ಲಿ ಒಂದು ಎಕ್ಸಾಮ್ ನಡೀತಾ ಇದೆ. ಸೊ ಇದನ್ನು ನೀವು ಮನೆಯಿಂದನೇ ಅಟೆಂಡ್ ಮಾಡ್ಬೋದು. ಈ ಎಕ್ಸಾಮ್ ಮುಖಾಂತರ ನಿಮ್ಮ KCET ರಿಸಲ್ಟ್ಸ್ಗೂ ಮುಂಚೆನೇ ನೀವು CSE ಸೀಟ್ ತೊಗೋಬೋದು. ಅಕಸ್ಮಾತು ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದರೆ ಫಸ್ಟ್ ಇಯರ್ ಫೀಸಲ್ಲಿ ಅಪ್ ಟು 100% ತನಕ ಸ್ಕಾಲರ್ಶಿಪ್ನ ನೀವು ಪಡ್ಕೋಬೋದಾಗಿರುತ್ತೆ. ನೀವು ಈ ಎಕ್ಸಾಮ್ ಮೂಲಕ BTechಲ್ಲಿ AML, ರೋಬೋಟಿಕ್ಸು ಹಾಗೆ ಡೇಟಾ ಸೈನ್ಸ್ ಕಲಿಬೋದಾಗಿರುತ್ತೆ. ಇಲ್ಲಿನ ಸ್ಟೂಡೆಂಟ್ಸು ಡೇ 1ಇಂದನೇ ಪ್ರಾಕ್ಟಿಕಲ್ ಲರ್ನಿಂಗು, ಮಾಡರ್ನ್ ಕ್ಲಾಸ್ ರೂಮ್ ಜೊತೆಗೆ ಇಂಡಸ್ಟ್ರಿ ಫೋಕಸ್ ಕರಿಕ್ಯುಲಮ್ ಆಗಿರೋದ್ರಿಂದ ಕಂಟೆಂಟ್ ಕ್ರಿಯೇಷನ್ಸು, ಪ್ರಾಜೆಕ್ಟ್ಸು ಇವೆಲ್ಲದ್ರ ಮೂಲಕ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೋಜರ್ ಅಂದ್ಕೊಳ್ಳಿ. ಇದು ಎಲ್ಲಿ ಅಂದರೆ NITಲಿ ಮಾತ್ರ. ಸೊ NIT ಮಂಗಳೂರು, ಬೆಂಗಳೂರು, ಹೈದರಾಬಾದ್ ಹಾಗೆ ಇಂಡಿಯಾದಲ್ಲಿ ಟೋಟಲ್ ಆಗಿ 30+ ಲೊಕೇಶನ್ಸಲ್ಲಿದೆ. ಟೈಮ್ ತುಂಬ ಕಡಿಮೆ ಇದೆ. ಲಿಂಕ್ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ, ಹೋಗಿ ರಿಜಿಸ್ಟರ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ಸೊ ಈ ಆಪರ್ಚುನಿಟಿ ಯಾವಾಗಲೂ ಸಿಗೋದಿಲ್ಲ, ಹೋಗಿ ಒಂದ್ಸಲ ರಿಜಿಸ್ಟರ್ ಮಾಡಿ. ಈಗ ಬ್ಯಾಕ್ ವಿಡಿಯೋನ ಕಂಟಿನ್ಯೂ ಮಾಡೋದ. ಸೊ ಮೇಯ್ನು ಅಪ್ಡೇಟ್ ಏನು ಅಂತ ಹೇಳಿದ್ರೆ, ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಮತ್ತೆ ಚಾನ್ಸ್ ಕೊಟ್ಟಿದ್ದಾರಲ್ಲ, ಅದ್ರ ಜೊತೆಗೆ ನಿಮ್ಮ ಎಡಿಟಿಂಗ್ ಆಪ್ಷನ್ನು ಈಗ ಆ್ಯಕ್ಸಸ್ನ ಕೊಟ್ಟಿದ್ದಾರೆ. ಸೊ ಯಾವಾಗ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಅಪ್ಡೇಟ್ನ ಕೊಟ್ಟರು, ಅದ್ರ ಜೊತೆಗೇ ಈ ಒಂದು ನಿಮ್ಮ ಅಪ್ಲಿಕೇಶನ್ನ ಎಡಿಟ್ ಮಾಡೋ ಚಾನ್ಸ್ನ ಕೊಟ್ಟರು. ಈ ಅಪ್ಲಿಕೇಶನ್ ಎಡಿಟಲ್ಲಿ ನೀವು ಯಾವುದೇ ರೀತಿ ಏನೇ ಮಿಸ್ಟೇಕ್ಸ್ ಮಾಡಿದ್ರು ಅದನ್ನು ಕರೆಕ್ಟ್ ಮಾಡ್ಕೋಬೋದು. ಇದ್ರ ಜೊತೆಗೆ ನೀವೇನಾದರೂ ರಿಸರ್ವೇಷನ್ಸ್ನ ಕ್ಲೈಮ್ ಮಾಡಿಲ್ಲ ಅಂತ ಹೇಳಿದ್ರೆ ಅದನ್ನು ಕೂಡ ನೀವು ಈಗ ಕ್ಲೈಮ್ ಮಾಡಿಕೊಂಡು ನಾಳೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡಿಸ್ಕೋಬೇಕು. ಸೊ ಇವತ್ತು ಮತ್ತು ನಾಳೆ ಅಷ್ಟರಲ್ಲಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಬೇಕು. ಇದಾದಮೇಲೆ ಮತ್ತೆ ಚಾನ್ಸ್ನ ಕೊಡೋದಿಲ್ಲ. ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ದಿನಾಂಕ 21/5/2020 ಒಳಗೆ ಹತ್ತಿರದ ಸರ್ಕಾರಿ PU ಕಾಲೇಜಿನಲ್ಲಿ ಹಾಜರಾಗಿ ಪರಿಶೀಲನೆ ಪೂರ್ಣಗೊಳಿಸಿಕೊಳ್ಳಲು ಸೂಚಿಸಿದೆ. ಸೊ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಾಳೆ ಅಷ್ಟರಲ್ಲಿ ಕಂಪ್ಲೀಟ್ ಆಗಬೇಕು. ಈಗ ತುಂಬ ಜನಕ್ಕೆ ಡೌಟ್ ಇರುತ್ತೆ, ರಿಸರ್ವೇಷನ್ ಅಂದರೆ ಏನು, ಯಾವ ರೀತಿ ಅದು ನಮ್ಮ ಕಾಲೇಜ್ ಸಿಗೋದ್ರಲ್ಲಿ ಎಫೆಕ್ಟ್ ಮಾಡುತ್ತೆ ಅಂತ. ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ಈಗ ನಿಮ್ಗೆ ಅರ್ಥ ಆಗೋ ರೀತಿ ತಿಳಿಸ್ಕೊಡ್ತೀನಿ ನೋಡಿ. ಈಗ ಇದು ನಿಮ್ಮ ಲಾಸ್ಟ್ ಇಯರ್ ಕಟ್ ಆಫು. ಸೊ 2025 ನಿಮ್ಮ ಸೀನಿಯರ್ಸ್ ಕಟ್ ಆಫು. ಇದರಲ್ಲಿ ನಾನು ಯಾವುದೋ ಒಂದು ಕಾಲೇಜ್ ತೊಗೊತೀನಿ. ಸೊ ಈ ಒಂದು ಕಟ್ ಆಫ್ ಬೇಕು ಅಂದರೆ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರು ಕಾಲೇಜು. ಈ ಒಂದು ಕಾಲೇಜಲ್ಲಿ ಇದು ಬೇಡಿ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಸೊ ಶ್ರೀ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮರಳೂರು ತುಮಕೂರಲ್ಲಿರೋದು. ಈ ಒಂದು ಕಾಲೇಜಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಿಷಿನ್ ಲರ್ನಿಂಗು ಈ ಒಂದು ಬ್ರ್ಯಾಂಚ್ಗೆ ನೀವು ನೋಡ್ತಾ ಇರ್ಬೋದು. ಈಗ ನಾನು 2A ಜನರಲ್ಗೆ ತೊಗೊತೀನಿ. ಸೊ 2A ಜನರಲ್ ಲಾಸ್ಟ್ ಕಟ್ ಆಫ್ ಎಷ್ಟಿಗೆ ನಿಂತಿದೆ ಅಂತ ಹೇಳಿದ್ರೆ 42,131. ಅಂದರೆ ಈ ಒಂದು ರ್ಯಾಂಕಿಗೆ ಲಾಸ್ಟ್ ಈ ಒಂದು ರ್ಯಾಂಕ್ಗೆ ಕಟ್ ಆಫ್ ಕ್ಲೋಸ್ ಆಗಿದೆ. ಅದಕ್ಕಿಂತ ಮುಂಚೆ ಯಾರ್ದೆಲ್ಲ ಬಂದಿರುತ್ತೆ, ಈಗ 30,000, 20,000 ಇವರೇನಾದರೂ ಈ ಒಂದು ಕಾಲೇಜ್ನ ಅವರ ಲಿಸ್ಟಲ್ಲಿ ಆ್ಯಡ್ ಮಾಡಿತ್ತು ಅಂತ ಹೇಳಿದ್ರೆ ಅವ್ರಿಗೆ ಆಬ್ವಿಯಸ್ಲಿ ಸಿಕ್ಕಿರುತ್ತೆ. ಲಾಸ್ಟು ರ್ಯಾಂಕು ಯಾರಿಗೆ ಸಿಕ್ಕಿರೋದು 42,000. ಸೊ ಇದು 2A ಜನರಲ್ ಅವ್ರಿಗಾಯಿತು. ಅಕಸ್ಮಾತು 2A ಜನರಲ್ ಬದಲು ನೀವೇನಾದರೂ ರಿಸರ್ವೇಷನ್, ಈಗ ರೂರಲ್ ಕೋಟಾ, ಕನ್ನಡ ಮೀಡಿಯಂ ಕೋಟಾ ಅಂತ ಬರುತ್ತಲ್ವ, ನಿಮ್ಮ ಹತ್ರ ರೂರಲ್ ಕೋಟಾ ಇದ್ದರೆ ನಿಮಗೆ 55,000 ನಿಮ್ಮ ರ್ಯಾಂಕ್ ಇದ್ದರೂ ಈ ಒಂದು ಕಾಲೇಜ್ ಸಿಕ್ತಿತ್ತು. ಸೊ ಇದೇ ರೀತಿ ನಿಮ್ಮ ರಿಸರ್ವೇಷನ್ಸ್ ಎಷ್ಟು ಇರುತ್ತೋ ಸೊ ನಿಮಗೆ ಅಷ್ಟು ಅಡ್ವಾಂಟೇಜ್ ಆಗ್ತಾ ಹೋಗುತ್ತೆ. ಅದೇ ರೀತಿ ನಿಮ್ಗೆ ಇನ್ನೊಂದು ತೋರಿಸ್ತೀನಿ ನೋಡಿ, ನೆಕ್ಸ್ಟು ಕಾಲೇಜ್ ಅಥವಾ ಬೇರೆ ಕ್ಯಾಟಗರಿ ತೆಗೆದು ತೋರಿಸ್ತೀನಿ. ಸೊ SC ಜನರಲ್. ಸೊ SC ಜನರಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಒಂದು ಬ್ರ್ಯಾಂಚ್ಗೆ 81,271 ಇದೆ. ಬಟ್ ಅದೇ SC ರೂರಲ್ ಅವ್ರಿಗೆ ಎಷ್ಟಾಯಿತು, 1,12,000 ಆಯಿತು. ಆಲ್ಮೋಸ್ಟ್ ಎಷ್ಟಾಯಿತು, 30,000 ಪ್ಲಸ್ಸು ವೇರಿಯೇಷನ್ಸ್ ಬರ್ತಾಯಿದೆ. ಆದ್ದರಿಂದ ನಿಮ್ಮ ರಿಸರ್ವೇಷನ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಈಗ ನೀವು ನಿಮ್ಮ ಅಪ್ಲಿಕೇಶನಲ್ಲಿ ಫಸ್ಟು ಎಡಿಟ್ ಮಾಡಿ, ಅದಾದಮೇಲೆ ನಾಳೆ ಲಾಸ್ಟ್ ಡೇಟ್ ಇರೋದ್ರಿಂದ ನಿಮ್ಮ ಆ ಒಂದು ಹತ್ತಿರದ PU ಕಾಲೇಜ್ಗೆ ಹೋಗಿ, ಗೌರ್ಮೆಂಟ್ PU ಕಾಲೇಜ್ಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಸ್ಟ್ ಆ್ಯಂಡ್ ಶುಡು ನೀವು ವೆರಿಫೈ ಮಾಡಿಸ್ಲೇಬೇಕು. ಇದು ನಿಮಗೆ ಲಾಸ್ಟ್ ಚಾನ್ಸು. ನಿಮ್ಮ ಕೌನ್ಸಿಲಿಂಗ್ ಏನು ಸ್ಟಾರ್ಟ್ ಆಗುತ್ತೆ ಅದಾದಮೇಲೆ ನೀವು ಯೋಚನೆ ಮಾಡಿ ಏನೂ ಪ್ರಯೋಜನ ಇಲ್ಲ.
ಈಗ ನಿಮಗೆ ಲಾಸ್ಟ್ ಚಾನ್ಸ್ ಕೊಟ್ಟಿದ್ದಾರೆ, ಇದನ್ನು ಕರೆಕ್ಟಾಗಿ ಯೂಟಿಲೈಸ್ ಮಾಡಿಕೊಂಡು ನಿಮಗೆ ಚೆನ್ನಾಗಿರೋ ಕಾಲೇಜ್ ಸಿಗುತ್ತೆ. ಏನು ಒರೆಯೋಗೋ ಅವಶ್ಯಕತೆ ಇಲ್ಲ, ನಿಮಗೆ ಕೊನೆ ತನಕ ಗೈಡ್ ಮಾಡ್ತೀನಿ. ನಿಮ್ದು ಏನೆಲ್ಲ ರಿಸರ್ವೇಷನ್ಸ್ ಇರುತ್ತೆ ಅದನ್ನು ಮಿಸ್ ಮಾಡದೆ ನೀವು ಕ್ಲೈಮ್ ಮಾಡ್ಕೋಬೇಕು. ಸೊ ಅದು ನಿಮ್ಮ ಕೈಯಲ್ಲಿರುತ್ತೆ. ನಿಮ್ಮ ಪೇರೆಂಟ್ಸ್ಗೆ ಅದ್ರ ಬಗ್ಗೆ ಏನೂ ಐಡಿಯಾ ಇರೋದಿಲ್ಲ. ನೀವೇ ಇದನ್ನೆಲ್ಲ ತಿಳ್ಕೊಂಡು ನಿಮ್ಮದು ರಿಸರ್ವೇಷನ್ ಬರುತ್ತಾ ಇಲ್ವಾ ಇದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ತಿಳ್ಕೊಂಡು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಮಾಡಿಸ್ಕೊಳ್ಳಿ. ಮತ್ತು ಮೇಯ್ನಾಗಿ ಯಾರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ರೆ, ಯಾರ ಅಪ್ಲಿಕೇಶನ್ ಫಾರ್ಮಲ್ಲಿ ಕ್ಲೈಮ್ಡ್ ಬಟ್ ನಾಟ್ ವೆರಿಫೈಡ್ ಅಂತ ಮೆನ್ಷನ್ ಆಗಿರುತ್ತೆ ನೋಡಿ, ನೀವು ಕಂಪಲ್ಸರಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕು. ಮತ್ತು ತುಂಬ ಸ್ಟೂಡೆಂಟ್ಸ್ ಡೌಟ್ ಕೇಳ್ತಿರೋದೇನು ಅಂತ ಹೇಳಿದ್ರೆ, ನಂದು 7 ಇಯರ್ಸ್ ವೆರಿಫೈ ಆಗಿದೆ, 8 ಇಯರ್ಸ್ ವೆರಿಫೈ ಆಗಿದೆ, 9 ಇಯರ್ಸ್ ವೆರಿಫೈ ಆಗಿದೆ ಅಂತ. ಮಿನಿಮಮ್ 7 ಇಯರ್ಸ್ ವೆರಿಫೈ ಆಗಿದ್ರೆ ಸಾಕು. ಸೊ ನೀವು ಯಾವುದೇ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸೋ ಅವಶ್ಯಕತೆ ಇಲ್ಲ. ಸೊ ಮಿನಿಮಮ್ 7 ಇಯರ್ಸು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿರಬೇಕು. ಸೊ ಅಷ್ಟು ಕಂಪ್ಲೀಟ್ ಆಗಿತ್ತು ನಿಮ್ಮದು ಅಂದರೆ ನೀವು ಯಾವುದೇ ರೀತಿ ಬರೆಯೋಕೆ ಅವಶ್ಯಕತೆ ಇಲ್ಲ. ನೆಕ್ಸ್ಟು ನಿಮ್ಮ ರಿಸಲ್ಟ್ಸ್ಗೆ ವೆಯ್ಟ್ ಮಾಡಿಕೊಂಡು ಕೌನ್ಸಿಲಿಂಗ್ನ ಅಟೆಂಡ್ ಮಾಡ್ಬೋದು. ನಿಮ್ಮದು ರಿಸರ್ವೇಷನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅಲ್ಲಿ ಒಂದ್ಸಲ ಚೆಕ್ ಮಾಡಿ ಕ್ಲೈಮ್ಡ್ ಆ್ಯಂಡ್ ವೆರಿಫೈ ಅಂತ ಬರಬೇಕು. ಸೊ ಕ್ಲೈಮ್ಡ್ ಆ್ಯಂಡ್ ವೆರಿಫೈಡ್ ಅಂತ ಇತ್ತು ಅಂತ ಹೇಳಿದ್ರೆ ನೀವು ಯಾವುದೇ ರೀತಿ ಬರೆಯೋಗೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಕ್ಲೈಮ್ಡ್ ಬಟ್ ನಾಟ್ ವೆರಿಫೈಡ್ ಅಂತ ಇತ್ತು ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ PU ಕಾಲೇಜ್ಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡಿಸ್ಕೊಳ್ಳಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ಮತ್ತು NIET ರಿಜಿಸ್ಟ್ರೇಷನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಒಂದ್ಸಲ ರಿಜಿಸ್ಟರ್ ಮಾಡ್ಕೊಳ್ಳಿ.